ಉಳಾಯಿಬೆಟ್ಟು ಸಮೀಪದ ಪರಾರಿಯ ರಾಜ್ ಹೆಂಚಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕ ಕುಟುಂಬಕ್ಕೆ ಸೇರಿದ 8 ವರ್ಷ ಪ್ರಾಯದ ಬಾಲಕಿಯನ್ನ ಕೊಲೆಗೈದ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಗಳೂರು ಶಾಸಕ ಡಾಕ್ಟರ್ ವೈ ಭರತ್ ಈ ಘಟನೆಯನ್ನ ಕಟುವಾಗಿ ಖಂಡಿಸಿದ್ದು, ಕಠಿಣ ಶಿಕ್ಷೆ ಆಗುವ ಮೂಲಕ ಇತರರಿಗೆ ಪಾಠವಾಗಬೇಕಿದೆ. ಅನ್ಯ ರಾಜ್ಯದ ಕಾರ್ಮಿಕರ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ಅವರನ್ನ ಕರೆದುಕೊಂಡು ಬರುವ ಗುತ್ತಿಗೆದಾರರು ಪಡೆದು ಅದನ್ನ ಪೊಲೀಸ್ ಇಲಾಖೆಯಲ್ಲಿ ದಾಖಲೀಕರಣ ಮಾಡಿ ನಿಗಾ ವಹಿಸುವ ಕೆಲಸ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಗೃಹ ಸಚಿವರಲ್ಲಿ ಮನವಿ ಮಾಡಲಾಗುವುದೆಂದು ಹೇಳಿದರು. ಉಳಾಯಿಬೆಟ್ಟಿನ ಪರಿಸರದಲ್ಲಿ ಒಂದು ಟೈಲ್ ಫ್ಯಾಕ್ಟರಿಯ ಹೊರ ರಾಜ್ಯದಿಂದ ಬಂದಂಥ ಕೆಲವು ಕಾರ್ಮಿಕರು ಅಲ್ಲಿ ಒಂದು ಸಣ್ಣ ಪ್ರಾಯದ ಹುಡುಗಿಯ 8 ವರ್ಷದ ಸುಳೆಯ ರೇಪ್ ಆ್ಯಂಡ್ ಮರ್ಡರನ್ನು ಮಾಡಿ ಒಂದು ಹೇಯ ಕೃತ್ಯವನ್ನು ಎಸಗಿರ್ತಾರೆ. ನಾವೆಲ್ಲ ಸಹ ಮನುಷ್ಯರ ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ಇವರೆಲ್ಲ ಮಾಡಿದ್ದಾರೆ. ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ, 3 ಜನ ಆರೋಪಿಗಳು ಯಾರೆಲ್ಲ ಕೃತ್ಯವನ್ನು ಎಸಗಿದ್ದಾರೆ ಮತ್ತು ಅವರ ಸಹಾಯಕನಿತ್ತಂಥ 4ನೇ ವ್ಯಕ್ತಿಯನ್ನು ಇವಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಹೊರ ರಾಜ್ಯದಿಂದ ಬರುವಂಥ ಕೆಲಸಗಾರರು ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಈ ಕಾಂಟ್ರಾಕ್ಟರ್ಸ್ ಇರ್ಬೋದು, ಯಾರು ಗುತ್ತಿಗೆದಾರರು ಅವರನ್ನು ರಾಜ್ಯಕ್ಕೆ ಅಥವಾ ನಮ್ಮ ಪ್ರದೇಶಕ್ಕೆ ಕರ್ಕೊಂಬರ್ತಾರೆ, ಅವರಿಂದ ಕೆಲಸವನ್ನು ಮಾಡ್ತಾರೆ, ಅವರ ನಿಖರವಾದ ಮಾಹಿತಿಗಳನ್ನು, ಅವರ ಅಡ್ರೆಸ್ ಪ್ರೂಫ್ಸ್ಗಳಿರ್ಬೋದು, ಅವರ ಚಲನವಲನಗಳಿರ್ಬೋದು, ಅವರ ಚಟುವಟಿಕೆಗಳಿರ್ಬೋದು, ಅದರ ಮೇಲೆ ಗುತ್ತಿಗೆದಾರರು ಸಹ ಸ್ವಲ್ಪ ಕಣ್ಣಿಡಬೇಕು. ಆದಂತೆ ಹತ್ತಿರದ ಪೊಲೀಸ್ ಠಾಣೆಗೆ ಅವರ ಪೂರ್ತಿ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಠಾಣೆಯಿಂದ ಸಹ ಅಲ್ಲಿ ಸ್ವಲ್ಪ ಅವರ ಮೇಲೆ ನಿಗಾ ವಹಿಸಬೇಕಾದಂಥ ಅವಶ್ಯಕತೆ ಖಂಡಿತ ಉಂಟು. ಇದರ ಬಗ್ಗೆ ಕಮಿಷನರ್ ಅವರು ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತೇವೆ ಇನ್ನು ಮುಂದೆ ಅನ್ನುವಂಥದ್ದು ಸಹ ನಾವು ಮನಗಂಡಿದ್ದೇವೆ. ಯಾಕೆಂದರೆ ಹೊರ ರಾಜ್ಯದಿಂದ ಬಂದಂಥ ತುಂಬ ಕಾರ್ಮಿಕರ ವರ್ಗದವರು ನಮಗೆ ತುಂಬ ಸಂಖ್ಯೆಯಲ್ಲಿ ಬಂದಾಗ ನಮಗೆ ಗೊತ್ತಾಗೋದಿಲ್ಲ ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ಬಗ್ಗೆ. ಕೆಲವು ಕಡೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಂಥ ಕಾರ್ಮಿಕರು ತೊಡಗಿಸ್ಕೊಳ್ತಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಸಹ ನಮ್ಮಲ್ಲಿ ಉಂಟು. ಹಾಗಾಗಿ ಸಂಬಂಧಪಟ್ಟ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಸು ಮತ್ತು ಆ ವ್ಯವಸ್ಥೆಯನ್ನು ಮಾಡುವಂಥ ಕಂಪನಿಗಳಿರ್ಬೋದು ಅಥವಾ ಆ ಕೆಲಸ ಆಗುತ್ತಿರುವಂಥ ಪ್ರದೇಶದಲ್ಲಿರ್ಬೋದು, ಎಲ್ಲರೂ ಸಹ ಅದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸ್ಕೊಳ್ಬೇಕೆಂಬ ವಿನಂತಿಯನ್ನು ಸಹ ನಾವು ಈ ಮೂಲಕ ಇವರ ಹತ್ರ ಮಾಡ್ತಾಯಿದ್ದೇವೆ.